ಎಕ್ಸ್ ಜೊತೆಗೆ ರಿಲೇಷನ್ಶಿಪ್ಪನ್ನು ಪುನಃ ಮರುಸ್ಥಾಪಿಸ್ಬೋದು ಅಥವಾ ಪುನಃ ಅವ್ರ ಜೊತೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ಬೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಎಷ್ಟೋ ಲೀಗಲ್ ಒಪಿನಿಯನ್ಗೆ ಬಂದಿದ್ದಿದೆ. ಅವನ್ನ ಪುನಃ ಮದುವೆ ಆಗ್ತೇನೆ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಜೊತೆಗೆ ಅಂತ ಒಬ್ಬಳು ಬಂದಿದ್ಲು. ಒಪಿನಿಯನ್ ಕೇಳ್ತಾರೆ, ನಾನು ಮತ್ತೆ ನನ್ನ ಎಕ್ಸ್ ಜೊತೆಗೆ ಮತ್ತೆ ಪುನಃ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾ, ಮತ್ತು ಅವನ್ನ ನಾನು ಮದುವೆ ಆಗಬಹುದಾ ಅಂತ. ನನ್ನ ಅದಕ್ಕೆ ಎರಡು ಆನ್ಸರ್ ಕೊಟ್ಟಿದ್ದೀನಿ. ನೋ, ಬೇಡ. ಎರಡನೇ ಆನ್ಸರ್, ಯಾವತ್ತೂ ಮಾಡಬೇಡ. ಇದು ನನ್ನ ಆನ್ಸರ್. ಇದು ಏನಾಗುತ್ತೆ, ಎಕ್ಸ್ ಅಂತಂದ್ರೆ ಅವನು ಒಂದಿಗೆ ಬೇರೆ ರಿಲೇಷನ್ಶಿಪ್ಗೆ ಹೋಗ್ಬಿಟ್ಟಿದ್ದಾನೆ, ಈಗ ಬೇರೆ ರಿಲೇಷನ್ಶಿಪ್ನಲ್ಲಿ ಇದ್ದಾನೆ. ಇವನು ಅವಳ ಜೊತೆಗೆ ನ್ಯೂಡು ಸೆಕ್ಸ್ ಮಾಡಿದ್ದಾನೆ, ಅವ್ನು ನ್ಯೂಡ್ ಬಾಡಿ ನೋಡಿದ್ದಾನೆ. ಹೀಗಾಗಿ ಅವ ಪುನಃ ನನ್ನ ಹತ್ರ ಬರ್ತಾನೆ, ಆತ ನನ್ನನ್ನು ಪ್ರೀತಿಸ್ತಿದ್ದ, ಪುನಃ ಅವನ ಜೊತೆ ನನ್ನ ಸಂಬಂಧವನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ನನ್ನ ದೇಹ ಕೊಟ್ಟಿದ್ದಾನೆ ಅವನಿಗೆ, ನನ್ನ ಬೆತ್ತಲೆ ನೋಡ್ಬಿಟ್ಟಿದ್ದಾನೆ ಅವನು. ಹೀಗಾಗಿ ನಾನು ಮತ್ತೆ ಪುನಃ ಮುಂದುವರಿಸ್ತೇನೆ, ಅವನಿಗೆ ನಾನು ಮದುವೆ ಆಗಬೇಕಂತ ಪ್ರಪೋಸ್ ಮಾಡ್ತೇನೆ, ನೀವು ಹೆಲ್ಪ್ ಮಾಡಿ ಮದುವೆಗೆ, ಲೀಗಲಿ ಏನು ಕಾಂಪ್ಲಿಕೇಶನ್ ಇದ್ದರೆ ಸರಿಪಡಿಸ್ತೀವಿ ಅಂತ. ಯಾವತ್ತೂ ಆ ತಪ್ಪು ಮಾಡಬಾರ್ದು. ನಿಮಗೇನಾದ್ರೂ ಅವನು ಬೇಕೇ ಆಗಿದ್ದಿದ್ರೆ ಯಾಕೆ ಮುಂದೆ ಬ್ರೇಕಪ್ ಮಾಡ್ಕೊಂಡ್ರಿ, ಯಾಕೆ ಬಿಟ್ಟು ಹೋದ್ರೆ ಅವನನ್ನು ಬಿಟ್ಟು ಹೋಗಲೇಬಾರ್ದಾಗಿತ್ತು. ಈಗ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ನಲ್ಲಿದ್ದಾನೆ, ಅವನು ತಿರುಗಿ ಯಾವತ್ತೂ ಬರೋದಿಲ್ಲ. ಸಪೋಸ್ ನೀವೇನಾದರೂ ಒತ್ತಾಯ ಮಾಡಿಯೋ ಬ್ಲ್ಯಾಕ್ ಮೇಲ್ ಮಾಡಿಯೋ ಏನೋ ಮಾಡಿ ಅವನನ್ನು ಕರೆಸಿದ್ರೆ ಅಥವಾ ಬರ್ಬೋದು, ಬರೋದಿಲ್ಲ ಅಂತಲ್ಲ. ಆದರೆ ಮುಂದಾಗುವಂಥ ದುರ್ಘಟನೆಗೆ ನೀವೇ ಕಾರಣರಾಗ್ತೀರಿ. ಆತ ಸುಮ್ಮನೆ ಅಂತೂ ನಿಮ್ಮ ಜೊತೆ ಇರೋದಿಲ್ಲ, ಏನಾದರೂ ನಿಮಗೆ ಅನಾಹುತ ಮಾಡೇ ಮಾಡ್ತಾನೆ. ಹೀಗಾಗಿ ಒಂದು ಸಲ ಬ್ರೇಕಪ್ ಆಯಿತು, ಎಕ್ಸ್ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಲೇಬಾರ್ದು, ಪುನಃ ಹೋಗಲೇಬಾರ್ದು, ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಬೇಕು. ಡ್ರಾಪ್ ಆಗಲಿಲ್ಲ ಅಂದರೆ ಹಾರಿಬಲ್ ಎಂಡಿಂಗ್ ಇರುತ್ತೆ. ಮಾಡಲಿಕ್ಕೆ ಹೋಗಬೇಡಿ. ಎಕ್ಸ್ ಜೊತೆ ಯಾವತ್ತೂ ಕೂಡ ರಿಲೇಷನ್ಶಿಪ್ಪನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡಲೇಬೇಡಿ. ಜಸ್ಟ್ ಡ್ರಾಪ್. ನಿಮ್ಮ ಬೇರೆ ಸಂಗಾತಿ ಹುಡ್ಕೊಂಡ್ರೆ ನಿಮಗೆ ಲೈಕ್ ಆಗುವಂಥ, ನಿಮಗೆ ಇಷ್ಟ ಆಗುವಂಥ, ನಿಮ್ಮನ್ನು ಇಷ್ಟಪಡುವಂಥ ಸಂಗಾತಿ ಯಾರು ಸಿಗಬಹುದು, ಅವ್ರ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಳ್ಳಿ.